ಕಾವ್ಯನ ಜರ್ನಿಗೆ ಗಿಲ್ಲಿನೇ ಆವಂತೆ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋನ ಬಿಟ್ಟಿದ್ದಾರೆ. ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇಲ್ಲಿ ಒಂದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ಆಗಿದೆ. ಆ ಒಂದು ಟಾಸ್ಕಲ್ಲಿ ಅಂದರೆ ಸಂಡೇ ಅಂತ ಅಂದಮೇಲೆ ಫನ್ ಟಾಸ್ಕ್ ಇರುತ್ತೆ, ಬೇರೆ ರೀತಿ ಟಾಸ್ಕ್ ಇರುತ್ತೆ, ಒಟ್ಟಿನಲ್ಲಿ ಫನ್ ಆಗಿರುತ್ತೆ. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಿಮ್ಮ ಜರ್ನಿಯಲ್ಲಿ ಯಾರು ಲ್ಯಾಡರ್ ಆಗಿರ್ತಾರೆ, ಯಾರು ಆವಾಗಿರ್ತಾರೆ ಅಂತ. ನೀವು ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ನೋಡೇ ಇರ್ತೀರಾ. ನಾವು ಫಸ್ಟ್ ಆಫ್ ಆಲ್ ಗೇಮನ್ನು ಸ್ಟಾರ್ಟ್ ಮಾಡುವಾಗ ಲ್ಯಾಡರಿಂದ ಹೋಗ್ತೀವಿ. ಏನಾದರೂ ಸ್ನೇಕ್ ಹತ್ರ ಅಂದರೆ ಹತ್ರ ಕಚ್ಚಿಸ್ಕೊಂಡ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಶುರು ಮಾಡಬೇಕಾಗಿರುತ್ತೆ. ಅದೇ ಥರ ಇಲ್ಲಿ ಇಬ್ಬರು ಕಂಟೆಸ್ಟೆಂಟ್ಸ್ನ ಚೂಸ್ ಮಾಡಬೇಕಾಗಿರುತ್ತೆ ಒಬ್ಬೊಬ್ಬರಾಗಿ ಬಂದು. ಇಲ್ಲಿ ಮೇಯ್ನಾಗಿ ಹೈಲೈಟ್ ಆಗಿರೋದು ಕಾವ್ಯ ಅವ್ರನ್ನು ಇದು ಗಿಲ್ಲಿಯವ್ರನ್ನ ಸೆಲೆಕ್ಟ್ ಮಾಡಿದ್ದು, ರಘು ಅವರು ಕೂಡ ಗಿಲ್ಲಿನ ಸೆಲೆಕ್ಟ್ ಮಾಡಿದ್ದು. ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ. ಏನಂತ ಅಂದರೆ ಪ್ರತಿ ಒಂದು ಪ್ರೋಮೋದಲ್ಲೂ ಕೂಡ ಗಿಲ್ಲಿ ಅವರು ಇದ್ದೇ ಇರ್ತಾರೆ. ಇಲ್ಲೂ ಕೂಡ ಗಿಲ್ಲಿ ಅವರೇ ಮೇಯ್ನಾಗಿ ಹೈಲೈಟ್ ಆಗಿರೋದು. ರಘು ಅವರು ಆಗಿರ್ಬೋದು, ಅಶ್ವಿನಿ ಅವರು ಆಗಿರ್ಬೋದು, ಕಾವ್ಯ ಅವರು ಆಗಿರ್ಬೋದು, ಇವ್ರು 3 ಜನನು ಕೂಡ ಒಂದೊಂದು ರೀಸನ್ನ ಕೊಟ್ಟು ಇಲ್ಲಿ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಸ್ನೇಕ್ ಅಂತ. ಅದೇ ತರ ಇಲ್ಲಿ ಮೇಯ್ನ್ ಆಗಿ ರಘು ಅವರು ನನ್ನ ಲ್ಯಾಡರ್ ಅಂತ ಅಂದ್ರೆ ಪರ್ಸ್ಪೆಕ್ಟಿವ್ ಆಗಿ ಸಪೋರ್ಟ್ ಆಗಿರೋದು ಮಾಳು ಅವರು. ಅದೇ ತರ ನನ್ನ ಜರ್ನಿಗೆ ಆವಾಗಿರೋದು ಗಿಲ್ಲಿ ಅಂತ ಸೆಲೆಕ್ಟ್ ಮಾಡ್ತಾರೆ. ಒಂದು ರೀಸನ್ ಕೂಡ ಕೊಡ್ತಾರೆ ಅಂತಾನೆ ಅನ್ಬೋದು. ಎಲ್ಲರೂ ಪರ್ಸನಾಲಿಟಿನ ಡೌನ್ ಮಾಡೋಕ್ಕೆ ಮತ್ತೆ ಚೇಂಜ್ ಮಾಡೋಕೆ ಇವ್ರು ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ. ಫಸ್ಟ್ ಆಫ್ ಆಲ್ ಇವರೇ ಸ್ಟಾರ್ಟಿಂಗಲ್ಲಿ ಕಾಂಬಿನೇಷನ್ ಇತ್ತು. ಇವಾಗಲೂ ಕೂಡ ನಾನು ಎಪಿಸೋಡಲ್ಲಿ ಹೇಳಿದ್ರು, ನಾನು ಯಾರನ್ನ ನಂಬ್ತೀನಿ ಅವ್ರು ಯಾರನ್ನೂ ಕೂಡ ಬಿಟ್ಕೊಡೋದಿಲ್ಲ. ಅವ್ರು ನನ್ನ ಬಿಟ್ಕೊಟ್ರು ಅಂದರೆ ರಘು ಮತ್ತು ಗಿಲ್ಲಿ ಅವರು ಕಾನ್ವರ್ಸೇಷನ್ನ ಇದು ಕಿಚ್ಚ ಸುದೀಪ್ ಅವರು ಹೇಳಿದಾಗ ಆ ಥರ ಬಾಂಡಿಂಗ್ ಇತ್ತು. ಈ ಥರ ಏನಕ್ಕೆ ಚೇಂಜ್ ಆಗಿದೆ ಅಂತ ಅಂದಾಗ ಈ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆದ್ರೂ ಇದನ್ನು ಇಟ್ಕೊಂಡು ಇಲ್ಲಿ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಗಿಲ್ಲಿನೇ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಯಾವ ರೀತಿ ಕಾಂಬಿನೇಷನ್ ಇತ್ತು ಸ್ಟಾರ್ಟಿಂಗಲ್ಲಿ, ಇವಾಗ ಯಾವ ರೀತಿ ಆಗ್ತಿದೆ ಅಂತ. ಇಲ್ಲಿ ಅಶ್ವಿನಿ ಅವರು ಕೂಡ ಅಲ್ಲಿ ಸಪೋರ್ಟಿವ್ ಅಂದರೆ ಲ್ಯಾಡರ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ರಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದೇ ಥರ ಆ ಒಂದು ರೀಸನ್ ಕೂಡ ಹೇಳ್ತಾರೆ. ಎಲ್ಲರ ಲಕ್ಷಣ ಕೂಡ ಚೇಂಜ್ ಮಾಡ್ತಾರೆ, ಪರ್ಸ್ಪೆಕ್ಟಿವ್ ಎಲ್ಲಾನು ಕೂಡ ನೆಗೆಟಿವ್ ಮಾಡ್ತಾರೆ. ಗಿಲ್ಲಿ ಅವರು ಸ್ಟಾರ್ಟಿಂಗ್ ಇಂದನೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಪರ್ಸನಾಲಿಟಿನ ಚೇಂಜ್ ಮಾಡಿ ಮನ್ಸುಗಳನ್ನ ಕೂಡ ಹೊಡೆದಾಕ್ತಿದ್ದಾರೆ ಅಂತ ಇಲ್ಲಿ ಪ್ರಾಪರ್ ರೀಸನ್ನ ಕೊಡ್ತಾರೆ. ಆಲ್ಮೋಸ್ಟ್ ನೀವೆಲ್ಲ ಕಡೆ ನೋಡಿದ್ದೀರಾ ಅಶ್ವಿನಿ ವರ್ಸಸ್ ಗಿಲ್ಲಿ ಅವರು ಫಸ್ಟಿಂದನೂ ಕೂಡ ಇದ್ದಾರೆ. ಅದೇ ರೀತಿ ಇದು ಕೂಡ ಕಂಟಿನ್ಯೂಯೇಷನ್ ಆಗ್ತಾ ಹೋಗುತ್ತೆ. ಇವ್ರದ್ದು ಯಾವುದೇ ಥರ ಚೇಂಜಸ್ ಇರೋದಿಲ್ಲ. ಬಟ್ ಇಲ್ಲಿ ಕಾವ್ಯ ಅವ್ರದ್ದೇ ಮೇಯ್ನ್ ಆಗಿ ಹೈಲೈಟ್ ಆಗಿರೋದು ಏನಂತ ಅಂದರೆ ಆ ಒಂದು ಕಾವು ಅಂತ ಗಿಲ್ಲಿ ಅವರು ಕರಿತಿದ್ರು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆ ಒಂದು ರೀಸನ್ನ ಇಟ್ಕೊಂಡ್ರು. ಅಂದರೆ ನಾನು ಯಾವಾಗಲೂ ಪ್ರತಿ ಸಲ ಹೇಳಿದ್ರು ಅದನ್ನು ತಿಳ್ಕೊಳ್ದಂತೆ, ಅಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ ಚೇಂಜ್ ಆಗ್ತಾರೆ ಅಂತ ಅಂದ್ರೂ ಅವರು ಚೇಂಜ್ ಆಗ್ತಾ ಇರಲಿಲ್ಲ. ಆ ಒಂದು ಪರ್ಸ್ಪೆಕ್ಟಿವ್ ಇಂದ ನನಗೆ ತುಂಬ ಇರಿಟೇಷನ್ ಆಗ್ತಿದೆ. ಆದ್ರೂ ಕೂಡ ಆ ಒಂದು ಮಾತನ್ನು ಬಿಟ್ಟಿಲ್ಲ ಅಂತ ಇಲ್ಲಿ ಲ್ಯಾಡರಿಂದ ಒಂದು ಶಿಫ್ಟ್ ಆಗಿ ನನ್ನ ಪ್ರಕಾರ ಲ್ಯಾಡರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಈ ಒಂದು ಪರ್ಸ್ಪೆಕ್ಟಿವ್ಗಳಲ್ಲಿ ನೋಡ್ತಾ ಇದ್ರೆ ಗಿಲ್ಲಿ ಅವರು ಸಿಂಗಲ್ ಆಗಿ ಹೋದ್ರೇ ಬೆಟರು. ಇವಾಗ ಯಾರನ್ನ ನಂಬಿದ್ದೀವಿ ಅವರೇನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂತ ಕೊಟ್ಟಿದ್ದಾರೆ. ಕಾವು ಅನ್ನೋರಿಗೆ ಇವಾಗ ಅಂತ ಬಂದಿದೆ ಅಂತ ಅಂದರೆ ಮುಂದಕ್ಕೆ ಯಾವ್ಯಾವ ರೀತಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮೇನ್ ಆಗಿ ಒಂದು ಇಂಟೆನ್ಷನ್ ಇರೋದಷ್ಟೇ ಗಿಲ್ಲಿ ಅವ್ರನ್ನ ನೆಗೆಟಿವ್ ಮಾಡಬೇಕು ಅಂದರೆ ಕೆಳಗಡೆ ಬರಬೇಕು ಅಂತ. ಬಟ್ ಇವರು ಸಿಂಗಲ್ ಆಗಿ ಆಡಿದ್ರೆ ಬೆಟರು. ಇವಾಗಾದರೂ ಚೇಂಜಸ್ನ ತೊಗೊಂಡ್ರೆ ಬೆಟರ್ ಆಗುತ್ತೆ. ಅವರನ್ನೆಲ್ಲರನ್ನೂ ಕೂಡ ಬಿಟ್ಟು ಸಿಂಗಲ್ ಆರ್ಮಿ ಥರ ಬಂದರೆ ಇನ್ನೂ ಕೂಡ ಏನೊಂದು ಟಾಸ್ಕ್ ಅಂತ ಏನಿದೆ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ನ ಜಾಸ್ತಿ ಕೊಟ್ಟರೆ ಪರ್ಸ್ಪೆಕ್ಟಿವ್ ಎಲ್ಲರೂ ಕೂಡ ಕರೆಕ್ಟಾಗಿದ್ದರೆ ಇನ್ನೂ ಮೇಲ್ಗಡೆ ಬರ್ತಾರೆ. ಇದೆ ಅಂತಲ್ಲ, ಇನ್ನೂ ಸುಮಾರು ದಿನಗಳು ಇದೆ. ಬಟ್ ಇವ್ರನ್ನೇ ಪರ್ಸ್ಪೆಕ್ಟಿವಿಂದ ಚೇಂಜ್ ಮಾಡ್ತಾ ಇದ್ರೆ ತುಂಬ ಎಫೆಕ್ಟ್ ಕೊಡ್ಬೋದು ಗಿಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ. ಅವ್ರು ಹೇಳ್ಬೋದು ಅಷ್ಟೇ, ನಾನು ಯಾರು ನಂಬಿದ್ದೀನಿ ಅವ್ರನ್ನ ಯಾರನ್ನೂ ಕೂಡ ಬಿಟ್ಕೊಡೋದಿಲ್ಲ ಅಂತ. ಬಟ್ ಅವ್ರವ್ರಿಗೆ ಬೇರೆ ಥರ ಪರ್ಸ್ಪೆಕ್ಟಿವ್ ಇದೆ ಅಂತ ಅಂದರೆ ಇಲ್ಲೇ ಗೊತ್ತಾಗ್ತಿದೆ. ಒಂದೊಂದು ಟಾಸ್ಕಲ್ಲೂ ಕೂಡ ಒಬ್ಬೊಬ್ಬರು ಮುಖ ಈಚೆ ಬರ್ತಿದೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಕಂಪ್ಲೀಟ್ ಪ್ರೊಮೋ ನೋಡಾದ್ಮೇಲೆ ನಿಮ್ಗೆ ಅನಿಸ್ತು ಅಂತ ಕೊನೆ ಬಾರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೋಲ್ಸ್ ಕೂಡ ಬಾಯ್. ಥ್ಯಾಂಕ್ ಯು. ನಮಸ್ತೆ.